ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇಶದ ಇತಿಹಾಸದಲ್ಲೇ ಇದು ದೊಡ್ಡ ಲೈಂಗಿಕ ಹಗರಣ ನಡೆದಿದೆ ಅಂತ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಎಷ್ಟು ಮಹಿಳೆಯರ ತಾಳಿ ಕಿತ್ತಿದ್ದಾರೆ. ಮೊಮ್ಮಗನ ಕೃತ್ಯದ ಬಗ್ಗೆ ದೇವೇಗೌಡರು ಉತ್ತರ ಕೊಡಬೇಕು. ನೂರಾರು ಹೆಣ್ಮಕ್ಳ ಮೇಲಿನ ದೌರ್ಜನ್ಯ ಖಂಡನೀಯ. ಮೊಮ್ಮಗ ಇಷ್ಟೆಲ್ಲ ಮಾಡ್ತಾ ಇದ್ರು ಗೌಡರಿಗೆ ಗೊತ್ತೇ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡ. ದೇಶದ ಇತಿಹಾಸದಲ್ಲೇ ದೊಡ್ಡ ಲೈಂಗಿಕ ಹಗರಣ ನಡೆದಿದೆ ಅಂತ ಬೆಂಗಳೂರಲ್ಲಿ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಎಷ್ಟು ಮಹಿಳೆಯರ ತಾಳಿಯನ್ನ ಕಿತ್ಕೊಂಡಿದ್ದಾನೆ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಇವತ್ತು ಕರ್ನಾಟಕದಲ್ಲಿ. ಹಾಗೂ ಅಂತಹ ತಿಂದ ಮನೆಗೆ, ಊಟ ಕೊಟ್ಟ ಮನೆಗೆ, ಉಂಡ ಮನೆಗೆ ಕನ್ನ ಹಾಕಿದಾರಲ್ಲ ಬಿಜೆಪಿಯವರ ಸ್ನೇಹಿತರಾದಂಥ ಜನತಾದಳದವರು, ಅವರ ಕುಟುಂಬದವರು. ಇದರ ಬಗ್ಗೆ ನರೇಂದ್ರ ಮೋದಿಯವರೇ ನೀವೇನು ಹೇಳ್ತೀರಾ? ಇದೇನಾ ನಿಮಗೆ ಧರ್ಮ ಹೇಳ್ಕೊಟ್ಟಿರೋದು? ಮಹಿಳೆಯರ ಅತ್ಯಾಚಾರ ಮಾಡಿ, ಮಹಿಳೆಯರ ಮಾಂಗಲ್ಯವನ್ನು ಕಿತ್ತುಕೊಳ್ಳಿ, ಸಂಸಾರಗಳನ್ನು ಬೀದಿಗೆ ತಗೊಂಡು ಬನ್ನಿ, ಅವರನ್ನು ಅವಮಾನ ಮಾಡಿ, ಮಹಿಳೆಯರನ್ನು ವಿವಸ್ತ್ರಗೊಳಿಸಿ ವಸ್ತ್ರಾಪರಣ ಮಾಡುವಂಥದ್ದೇನ? ಅದಕ್ಕೇನಾ ನೀವು JDS ಅವ್ರ ಜೊತೆಗೆ ಕೈ ಜೋಡಿಸಿರೋದು? ಹಾಗಾಗಿ ಇದರಲ್ಲಿ ಸಮವಾದಂಥ ಪಾಲು ನರೇಂದ್ರ ಮೋದಿಯವರ ಹತ್ರನೇ ಬಂದು ನಿಲ್ಲುತ್ತೆ. ಮಾನ್ಯ ನರೇಂದ್ರ ಮೋದಿಯವರು ಉತ್ತರ ಕೊಡಬೇಕು. ಈ ಅತ್ಯಾಚಾರವನ್ನು ಇಲ್ಲಿವರೆಗೂ ಕೂಡ ಒಂದು ಮಾತು ಕೂಡ ಖಂಡಿಸದೆ ಬಿಜೆಪಿಯವರು ಕೂಡ ಇದನ್ನು ಮುಚ್ಚಿ ಹಾಕುವಂಥ ಕೆಲಸ ಮಾಡಿ ಕರ್ನಾಟಕದ ಇಡೀ ಮಹಿಳೆಯರಿಗೆ ಅವಮಾನವನ್ನು ಮಾಡಿರೋದಷ್ಟೇ ಅಲ್ಲ, ಈ ಅತ್ಯಾಚಾರದಲ್ಲಿ ಅವರೂ ಕೂಡ ಅಬೆಟರ್ಸ್ ಭಾಗಿಗಳಾಗಿದ್ದಾರೆ. ಹಾಗಾಗಿ ನಾಚಿಕೆ ಆಗಬೇಕು ಬಿಜೆಪಿ ಮತ್ತು JDSನವರಿಗೆ. ಇಂಥ ಒಂದು ಹಗರಣದ ಬಗ್ಗೆ ಒಂದು ಮಾತು ಕೂಡ ಮಾತಾಡದೆ, ಒಂದು ಮಾತನ್ನು ಖಂಡಿಸುವ ಧೈರ್ಯ ಇಲ್ಲ ಅವರಿಗೆ. ಇಷ್ಟೆಲ್ಲ ಹಗರಣ ಆಗಿದ್ರೂ ಕೂಡ ಇದು ತಪ್ಪು, ಇಂಥವರನ್ನ ನಾವು ದೂರ ಹಾಕ್ತೇವೆ ಅಂತ ಹೇಳದೆ ಮುಚ್ಚಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ತನಿಖೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಆದೇಶ ಮಾಡಿದ್ರೆ ನಮ್ಮ ತನಿಖೆಯನ್ನ ಪ್ರಶ್ನೆ ಮಾಡಿ ಒಟ್ಟಾರೆ ಈ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣವನ್ನ ಮುಚ್ಚಾಕುವಂತ ಕೆಲಸ ಬಿಜೆಪಿ JDSನವ್ರದ್ದು ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅದು ಎನ್ನಲಾದ ಅಶ್ಲೀಲ ವಿಡಿಯೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ದೌರ್ಜನ್ಯ ಇಡೀ ರಾಜ್ಯವೇ ತಲೆ ತಗ್ಗಿಸೋ ವಿಚಾರ. ಬೆಂಗಳೂರಲ್ಲಿ DCM DK ಶಿವಕುಮಾರ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಮಹಿಳಾ ಆಯೋಗ ದೂರು ನೀಡಿದೆ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅಕ್ಷಮ್ಯ ಅಪರಾಧ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಬಿಜೆಪಿ JDS ನಾಯಕರು ಇದಕ್ಕೆ ಏನ್ ಹೇಳ್ತಾರೆ ಅಂತ ಬೆಂಗಳೂರಲ್ಲಿ DCM DK ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಮಹಿಳಾ ಆಯೋಗ ಅವರೆಲ್ಲ ಸೇರಿ ಕಂಪ್ಲೇಂಟು ಫೈಲ್ ಮಾಡಿದ್ದಾರೆ. ಅದನ್ನು ಸರ್ಕಾರ ಚೀಫ್ ಮಿನಿಸ್ಟರ್ ಪರ್ಸನಲ್ಲಾಗೆ ಹೋಮ್ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಬಟ್ ಇದು ಕಾನೂನಂತೂ ಅವರು ಕ್ರಮ ಕೈಗೊಳ್ತಾರೆ. ನನಗೆ ಮಾಧ್ಯಮದಲ್ಲಿ ನಾನು ನೋಡಿದೆ, ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಇದು ಬಹಳ ಅಕ್ಷತ ಅಪರಾಧ. ದಿಸ್ ಇಸ್ ದ ಎಂಟೈರ್ ಕಂಟ್ರಿ. ಇಟ್ ಈಸ್ ಎ ವೆರಿ ಶೇಮ್ ಆಫ್ ದಿ ಕಂಟ್ರಿ. ಈಸ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. He is in the house of the lower house, which various leaders represented, and a former prime minister's grandson is, who represented the place of the former prime minister. I don't know what the BJP and the BJP leaders is going to react on this. It is very shame to react to people like us. We are very sorry. I don't know how those women, we have to protect the images of the women. That is also very much important. The law will take its course. I don't know much on that. My home minister and the police, concerned police, will brief you better. Yes, she has given. That is what it is learned. There are some of them who are working as an employees in their house. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.